ಓಂ ಶಾಂತಿ. ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಧಾರ್ಮಿಕ ವೈವಿಧ್ಯತೆಗೆ ಹೆಸರಾದದ್ದು ನಮ್ಮ ಪ್ರೀತಿಯ ದೇಶ ಭಾರತ. ನಮ್ಮ ದೇಶದಲ್ಲಿ ಪ್ರತಿಯೊಂದನ್ನು ಗೌರವಿಸುವ, ಪ್ರತಿಯೊಂದನ್ನು ಸಂಭ್ರಮಿಸುವ, ಪ್ರತಿಯೊಂದನ್ನು ಆಚರಿಸುವ, ಜೀವನದ ಸ್ಫೂರ್ತಿಯನ್ನು ಹೆಚ್ಚಿಸುವ ಆಚರಣೆಗಳು ವೈವಿಧ್ಯಮಯವಾಗಿ ದೇಶಾದ್ಯಂತ ಕಾಣಲು ಸಿಗ್ತವೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಅದ್ಭುತವಾದ ಸಂಸ್ಕೃತಿಯಲ್ಲಿ ನಾವು ಅನೇಕ ರೀತಿಯ ಆಚರಣೆಗಳನ್ನು ನೋಡ್ತೇವೆ. ಕೆಲವೊಮ್ಮೆ ಪ್ರಕೃತಿಗೆ ಗೌರವ ಸಲ್ಲಿಸುವುದಿರಬಹುದು, ಮತ್ತು ಕೆಲವೊಮ್ಮೆ ಆಗಿ ಹೋದ ಮನುಷ್ಯರಿಗೆ ಗೌರವ ಸಲ್ಲಿಸಿರುವುದು, ದೇವತೆಗಳನ್ನು ಆಹ್ವಾನಿಸುವುದಿರಬಹುದು, ಜೀವನದಲ್ಲಿ ವ್ರತ ನೇಮಗಳ ಮೂಲಕ ಮನುಷ್ಯನಲ್ಲಿ ಬೇಕಾದಂತಹ ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಹಬ್ಬಗಳಿರಬಹುದು. ಹೀಗೆ ಬೇರೆ ಬೇರೆ ರೀತಿಯಿಂದ ಹಬ್ಬಗಳನ್ನು ಆಚರಿಸ್ತೇವೆ. ಈ ದಾರಿಯಲ್ಲಿ ನಮ್ಮ ಮುಂದೆ ಎದುರಾಗುವ ಸುಂದರವಾದ ಒಂದು ದಿನ ಗುರುಪೂರ್ಣಿಮೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಶ್ಲೋಕ ಜನಜನಿತವಾಗಿದೆ ಈ ನಾಡಿನಲ್ಲಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅವನೇ ಎಲ್ಲರಿಗೂ ಗುರುವಾದವನು ಪರಮಾತ್ಮ ಎನ್ನುವ ಸಂದೇಶವನ್ನು ನೀಡುವಂತಹ ಹಬ್ಬ. ಅದರ ಜೊತೆಗೆ ವಿಶೇಷವಾಗಿ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅನ್ನುವ ಮೂಲಕವೂ ಸಹ ನಮ್ಮ ದೇಶದಲ್ಲಿ ಆಚರಿಸಲಾಗುತ್ತೆ. ಈ ವ್ಯಾಸ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ನಮ್ಮ ದೇಶದ ಇನ್ನೊಂದು ಪರಂಪರೆಗೆ ಪ್ರಾರಂಭವೂ ಸಹ. ಅದು ಯಾವುದು ಅಂದರೆ, ದೇಶಾದ್ಯಂತ ತ್ಯಾಗಿಗಳಾದ, ಸನ್ಯಾಸಿಗಳಾದ ಮಹಾನುಭಾವರು ಆ ದಿನ ಚಾತುರ್ಮಾಸ ವ್ರತವನ್ನು ಆರಂಭಿಸುವ ದಿನ. ಗುರುಪೂರ್ಣಿಮೆಯ ಶುಭ ದಿನದಂದು ದೀಕ್ಷಾಬದ್ಧರಾಗಿ ಕೆಲವರು 4 ತಿಂಗಳು ಮತ್ತು ಕೆಲವರು 4 ಪಕ್ಷ ಅಂದರೆ 2 ತಿಂಗಳು ಚಾತುರ್ಮಾಸವನ್ನು ಆಚರಿಸುವ ಮೂಲಕ ಜೀವನದಲ್ಲಿ ತಪಸ್ಸಿಗೆ ಸ್ಥಾನವನ್ನು ಕೊಡುವುದರ ಒಂದು ಮಹತ್ವವನ್ನು ಈ ದಿನ ಪ್ರಾರಂಭಿಸುತ್ತೆ. ವೇದವ್ಯಾಸರು ಮಹಾನ್ ಗುರುಗಳು ಎನ್ನುವುದನ್ನು ನೆನಪಿಸ್ತಾ ವ್ಯಾಸ ಪೂರ್ಣಿಮೆ ಅನ್ನುವುದರ ಮೂಲಕ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತೆ. ಅದರ ಜೊತೆಗೆ ಜೀವನದ ದಾರಿಯಲ್ಲಿ ನಮಗೆ ಬಂದಿರುವ, ಒದಗಿರುವ ಎಲ್ಲ ಗುರುಗಳನ್ನು ಗೌರವಿಸುವ ಸಕಾಲವೂ ಸಹ. ಏಕೆಂದರೆ ನಮ್ಮಲ್ಲೊಂದು ಹೇಳಿಕೆ ಇದೆ, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವವರಿಲ್ಲ ಅಂತ. ಆದ್ದರಿಂದ ಹರನಿಗಿಂತ ದೊಡ್ಡ ಸ್ಥಾನವನ್ನು ಗುರುವಿಗೆ ಕೊಟ್ಟಂತಹ ಸಂಸ್ಕೃತಿ ನಮ್ಮದು. ಯಾಕೆ ಗೊತ್ತಾ? ಹರನೇ ಗುರು. ಎಲ್ಲರಿಗಿಂತ ದೊಡ್ಡ ಗುರು ಯಾರು ಅಂದರೆ ಅವನೇ ಸರ್ವೇಶ್ವರನಾದ ಪರಮಾತ್ಮ ಪರಬ್ರಹ್ಮ. ಪರಮಾತ್ಮ ಪರಬ್ರಹ್ಮನ ಅರಿವಿನಿಂದ ಪರಮಾತ್ಮ ಈಶ್ವರ, ಪರಮಾತ್ಮ ಶಿವನನ್ನು ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ಪೂರ್ಣಿಮೆಯಾಗುತ್ತೆ, ಬೆಳದಿಂಗಳು ಆವರಿಸುತ್ತೆ ನಮ್ಮ ಜೀವನವನ್ನು, ಜೀವನದ ಕತ್ತಲೆ ಹೊರಟು ಹೋಗುತ್ತೆ ಎನ್ನುವ ಸಂದೇಶವನ್ನು ಈ ಗುರುಪೂರ್ಣಿಮೆ ನಮಗೆ ಹೇಳುವುದರ ಜೊತೆಗೆ, ಜಾತಿಯಲ್ಲಿ ಉಚ್ಚ ಕುಲದಲ್ಲಿ ಜನಿಸದೇ ಇದ್ದರೂ ತನ್ನದೇ ಆದ ಜೀವನದ ಆಚರಣೆಯ ಮೂಲಕ ಸಮಾಜದ ಗುರುವಾದ ವ್ಯಾಸರನ್ನು ಗೌರವಿಸುವುದರ ಮೂಲಕ ಜಾತಿಗಿಂತ ನೀತಿ ಮುಖ್ಯ, ಜನ್ಮಕ್ಕಿಂತ ಆಚರಣೆ ಮುಖ್ಯ ಎನ್ನುವುದನ್ನು ಸಾರಿದ ಸಂಸ್ಕೃತಿ ನಮ್ಮದು. ಈ ಮೂಲಕ ನಾವು ಸಮಾಜದಲ್ಲಿ ಏಕತೆಯ, ಸಮಾನತೆಯ ಸಂದೇಶವನ್ನು ತಲತಲಾಂತರಗಳಿಂದ ಕಾಣ್ತಾ ಬಂದಿದ್ದೇವೆ. ಆದ್ದರಿಂದ ಈ ಗುರುಪೂರ್ಣಿಮೆ ಎನ್ನುವುದು ನಮ್ಮಲ್ಲಿ ಮಾನವೀಯ ಸಮಾನತೆಯನ್ನು ಸಾರುವ ಹಬ್ಬವೂ ಸಹ. ಆತ್ಮೀಯರೇ, ಪ್ರತಿಯೊಂದು ಕಲಿಕೆಗೊಬ್ಬ ಗುರುವಿರ್ತಾನೆ. ಆದರೆ ಜೀವನದ ದುಃಖದಿಂದ ಮುಕ್ತನನ್ನಾಗಿ ಮಾಡುವ ಗುರು, ವಿಕಾರಗಳಿಂದ ಮುಕ್ತನನ್ನಾಗಿ ಮಾಡುವ ಗುರು, ಸತ್ಯವಾದ ಜ್ಞಾನವನ್ನು ಪ್ರಸಾದಿಸುವ ಗುರು ಪರಬ್ರಹ್ಮ ಪರಮಾತ್ಮ ಒಬ್ಬನೇ. ಜೀವನದ ದಾರಿಯಲ್ಲಿ ಬರುವ ಎಲ್ಲ ಗುರುಗಳನ್ನು ಗೌರವಿಸೋಣ, ಖಂಡಿತವಾಗಿಯೂ ಗೌರವಿಸೋಣ. ಅಕ್ಷರ ಕಲಿಸಿದವರನ್ನು ಹಾಗೆ ನೋಡಿದ್ರೆ ನಮ್ಮ ಜೀವನದ ಮೊದಲನೆಯ ಗುರು ನಮ್ಮ ತಾಯಿಯೇ ಅಲ್ವಾ? ಅಕ್ಷರ ಕಲ್ತಿದ್ದು, ಮಾತಾಡುವುದನ್ನು ಕಲ್ತಿದ್ದು, ತೊದಲು ಮಾತು ಕಲ್ತಿದ್ದು, ನಡೆಯುವುದನ್ನು ಕಲ್ತಿದ್ದು, ಎಡವಿದಾಗ ಎದ್ದು ನಿಲ್ಲುವುದನ್ನು ಕಲ್ತಿದ್ದು ನಾವು ತಾಯಿಯಿಂದ. ತಾಯಿನ ಮೊದಲ ಗುರು ಅಂತ ಹೇಳಲಾಗುತ್ತೆ. ಅದಕ್ಕೆ
ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಗೌರವಿಸೋಣ. ಅವರೇ ತಾನೇ ನಮಗೆ ಈ ಜಗತ್ತಿನಲ್ಲಿ ಕಂಡುಬಿಡುವುದಕ್ಕೆ ಕಾರಣವಾದವರು. ಅದಾದ ಮೇಲೆ ಅಕ್ಷರ ಕಲಿಸಿದ ಗುರುಗಳನ್ನು, ವಿದ್ಯೆ ಕಲಿಸಿದ ಗುರುಗಳನ್ನು, ಬೇಡ ಜೀವನದಲ್ಲಿ ಒಂದು ಸಣ್ಣದಾಗಿ ಚೆನ್ನಾಗಿ ನೆಲೆ ಹೇಗೆ ಒರೆಸಬೇಕು ಅಂತ ಕಲಿಸಿದವರು ನಮಗೆ ಗುರುಗಳೇ ಅಲ್ವಾ. ಅವರೆಲ್ಲರನ್ನ ಗೌರವಿಸೋಣ. ಆದರೆ ಮರೆಯುವುದು ಬೇಡ, ಜೀವನ ಕೊಟ್ಟ ಭಗವಂತ, ಎಲ್ಲರ ಸದ್ಗುರು, ಸತ್ಯವನ್ನು ತೋರಿಸುವ ಸದಾ ಸತ್ಯವಾದ ಶಾಶ್ವತವಾದ ಪರಮೇಶ್ವರನೇ ನಮ್ಮೆಲ್ಲರ ಸದ್ಗುರುವಾಗಿದ್ದಾನೆ. ಸುತ್ತಮುತ್ತಲೂ ಇರುವ ಎಲ್ಲರನ್ನ ಗೌರವಿಸ್ತಾ ಮೂಲಭೂತವಾದ ಆಧಾರವಾದ ಪರಮೇಶ್ವರನನ್ನು ನೆನಪು ಮಾಡಿಕೊಳ್ಳುವುದನ್ನು ಮರೆಯದೆ ಈ ದಿನ ನಾವೆಲ್ಲರೂ ಸಹ ಸದ್ಗುರುವಿನ ಈ ಮಂತ್ರವನ್ನು ನೆನಪು ಮಾಡಿಕೊಳ್ಳೋಣ. ಅದು ಯಾವುದು ಗೊತ್ತಾ? ಗುರು ಎನ್ನುವ ಶಬ್ದದ ಅರ್ಥ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವವನು ಅಂತ. ಜೀವನದಲ್ಲಿ ಕಣ್ಣು ಕಾಣದೆ, ದಿಕ್ಕು ಕಾಣದೆ ದಾರಿ ತಪ್ಪಿದಾಗ ಮನುಷ್ಯನಿಗೆ ಬೆಳಕಾಗಿ ಬರುವುದು ಪರಮಾತ್ಮನ ಜ್ಞಾನ. ಆದ್ದರಿಂದ ಮಾನವರ ಜೀವನದಲ್ಲಿ ಬೆಳಕು ಕೊಡುವವನು, ಸದಾ ಸತ್ಯವನ್ನೇ ಹೇಳಿ ಸನ್ಮಾರ್ಗದಲ್ಲಿ ನಡೆಸುವವನು ಪರಮೇಶ್ವರನಾದ, ಜಗದೀಶ್ವರನಾದ, ಸರ್ವೇಶ್ವರನಾದ, ಸದ್ಗುರುವಾದ ಪರಮಾತ್ಮ ಶಿವ. ಆದ್ದರಿಂದ ನಮ್ಮ ಜೀವನಕ್ಕೆ ಬೆಳಕಾಗಿರುವ ಪರಮಾತ್ಮನನ್ನು ನೆನಪು ಮಾಡಿಕೊಳ್ತಾ ಈ ಜನ್ಮದಲ್ಲಿ ಜೀವನದ ದಾರಿಯಲ್ಲಿ ನಡೆಯುವುದಕ್ಕೆ ಕಲಿಸಿದ ಎಲ್ಲರನ್ನೂ ಸಹ ನಾವು ಈ ಮೂಲಕ ಗೌರವಿಸುವುದನ್ನು ಮರೆಯುವುದು ಬೇಡ. ಜೊತೆಗೆ ಕೆಲವೊಂದು ಸಲ ನಮಗೆ ನಾವೇ ಗುರುವು ಆಗಬೇಕಾಗುತ್ತೆ. ನಮ್ಮ ತಪ್ಪುಗಳಿಂದ ನಾವೇ ಪಾಠ ಕಲಿತಾ ಮುಂದೆ ಹೋಗಬೇಕಾಗುತ್ತೆ. ತಪ್ಪುಗಳು ಯಾಕಾದವು, ಎಡವಿದ್ವಿ, ಅಥವಾ ಯಾರದೋ ಕಾರಣದಿಂದ ನಾವು ಹಿನ್ನಡೆಬೇಕಾಯಿತು, ನಮಗೆ ಚಿಂತೆ ಪಡೋದು ಬೇಡ. ಹೇಗೆ ದೂರಕ್ಕೆ ಓಡುವವರು 4 ಹೆಜ್ಜೆ ಹಿಂದೆ ಬಂದು ಆಮೇಲೆ ಓಡ್ತಾರೆ ಅಲ್ವಾ? ತುಂಬ ಫಾಸ್ಟಾಗಿ ಓಡಬಹುದು. ಅದರಿಂದ ನಮ್ಮ ಜೀವನದಲ್ಲೂ ಸಹ ಒಮ್ಮೆ ಹಿನ್ನಡೆಯಾಯ್ತಾ ಚಿಂತೆ ಮಾಡುವುದು ಬೇಡ. ನಮಗೆ ನಾವೇ ಗುರುವಾಗೋಣ, ನಮಗೆ ನಾವೇ ಮಾರ್ಗದರ್ಶಕರಾಗೋಣ. ಪರಮಾತ್ಮನ ನೆನಪಿನಿಂದ ನಾವು ಜೀವನದ ದಾರಿಯಲ್ಲಿ ಬಂದ ಕಲ್ಲುಗಳನ್ನು ಸ್ಟೆಪ್ ಸ್ಟೋನ್ ಮಾಡಿಕೊಂಡು ಮೆಟ್ಟಿಲಾಗಿಸಿಕೊಂಡು ಮುಂದೆ ಹೋಗೋಣ. ಆಗ ಆತ್ಮಬಲ ನಮ್ಮಲ್ಲಿ ಹೆಚ್ಚಿಗೆ ಆಗ್ತದೆ. ಅದರಿಂದಾಗಿ ಜೀವನದಲ್ಲಿ ಎಡುವುದೂ ಸಹ ಮೇಲೇರುವುದಕ್ಕೆ ಒಂದು ಸಾಧನೆಯಾಗ್ತದೆ. ಆದ್ದರಿಂದ ಕಲಿಕೆ ತನ್ನಿಂದ ತನಗೆ, ಕಲಿಕೆ ಎಲ್ಲರಿಂದ ತನಗೆ, ಕಲಿಕೆ ಭಗವಂತನಿಂದ ನನಗೆ, ಈ ರೀತಿಯಾಗಿ ನಾವು ಕಲಿತಾ ಹೋದಾಗ ಜೀವನ ಎನ್ನುವುದೇ ಒಂದು ದೊಡ್ಡ ಪಾಠಶಾಲೆ. ಪ್ರತಿ ಕ್ಷಣವೂ ಕಲಿಕೆಯನ್ನು ಮುಂದುವರಿಸ್ತಾ ಹೋಗೋಣ. ಈ ಕಲಿಕೆಯಲ್ಲಿ ನಮ್ಮ ಜೊತೆಗಾರನಾಗಿ ಪರಬ್ರಹ್ಮನಾದ, ಪರಮೇಶ್ವರನಾದ, ಸದ್ಗುರುವಾದ ಪರಮಾತ್ಮನನ್ನು ಜೊತೆಗೆ ಇಟ್ಕೊಳ್ಳೋಣ. ಜೊತೆಗೆ ನಮ್ಮ ಸುತ್ತಮುತ್ತ ಇರುವ ಎಲ್ಲರನ್ನು, ನಮಗೆ ಕಿಂಚಿತ್ತನ್ನಾದರೂ ಕೊಟ್ಟ ವ್ಯಕ್ತಿಯನ್ನು ಗೌರವಿಸುವ ಮನೋಭಾವವನ್ನು ಹೊಂದೋಣ. ಅದರಿಂದ ಜೊತೆಗೆ ನಾನು ನೆನಪು ಮಾಡಿಕೊಟ್ಟ ಹಾಗೆ ಚಾತುರ್ಮಾಸ ಶುರುವಾಗುತ್ತೆ. ಚಾತುರ್ಮಾಸಗಳಲ್ಲಿ ವ್ರತಾರೂಢರಾಗಿರ್ತಾರೆ ಸನ್ಯಾಸಿಗಳು. ಒಂದೇ ಕಡೆ ನೆಲೆಸ್ತಾರೆ, ಎಲ್ಲಿಯೂ ಹೋಗೋದಿಲ್ಲ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ವೇದಾಧ್ಯಯನವನ್ನು ಮಾಡ್ತಾರೆ, ಹೆಚ್ಚಿನ ತಪಸ್ಸು ಮಾಡ್ತಾರೆ. ನಾವು ಸಹ ಈ ವರ್ಷದ ಗುರುಪೂರ್ಣಿಮೆಯಿಂದ ಕನಿಷ್ಠ ಒಂದು 8 ತಾಸಾದರೂ ತಪಸ್ಸು ಮಾಡುವ ಸಂಕಲ್ಪ ಮಾಡೋಣ. ಗರಿಷ್ಠ ಎಷ್ಟಾದರೂ ಮಾಡಬಹುದು. ದಿನಕ್ಕೆ 1 ತಾಸು ಹೆಚ್ಚು ನಾವು ಈಶ್ವರನನ್ನು ನೆನಪು ಮಾಡುವ, ಧ್ಯಾನ ಮಾಡುವ ಸಂಕಲ್ಪಿತರಾಗೋಣ. ಕೇವಲ ಸನ್ಯಾಸಿಗಳು ಚಾತುರ್ಮಾಸ ಮಾಡಬೇಕು ಅಂತ ಇಲ್ಲ ಅಲ್ವಾ? ನಾವು ಸಹ ಈ ದಿನಗಳಲ್ಲಿ, ಏಕೆಂದರೆ ದೇಶಾದ್ಯಂತ ಸನ್ಯಾಸಿಗಳೆಲ್ಲ ಚಾತುರ್ಮಾಸದ ಪವಿತ್ರವಾದ ಆಚರಣೆಯಲ್ಲಿ, ಧಾರ್ಮಿಕವಾದ ಶುದ್ಧವಾದ ಆಚರಣೆಯಲ್ಲಿರುವಾಗ ನಾವು ಸಂಕಲ್ಪಿತರಾದರೆ ದಿನದಲ್ಲಿ 1 ಗಂಟೆ ಹೆಚ್ಚಿಗೆ ನಾವು ಆತ್ಮಚಿಂತನೆಯನ್ನು, ದೈವ ಚಿಂತನೆಯನ್ನು, ಭಗವದ್ ಚಿಂತನೆಯನ್ನು ಮಾಡುವುದರ ಮೂಲಕ ಈ ದಿನ ನಾವು ಸಹ ಗುರುಪೂರ್ಣಿಮೆಯ ಸತ್ಸಂಕಲ್ಪ ವ್ರತಧಾರಿಗಳಾಗೋಣ. ತಮಗೆಲ್ಲ ಸದ್ಗುರು ಪರಮಾತ್ಮನ ಕೃಪಾ ಕಟಾಕ್ಷ ಸದಾ ಇರಲಿ. ಸದ್ಗುರುವಿನ ನೆನಪಿನಿಂದ ಜೀವನದ ದಾರಿಯ ಎಲ್ಲ ಕತ್ತಲೆಯೂ ಕಳೆಯಲಿ, ಜೀವನ ಪ್ರಕಾಶಮಯವಾಗಲಿ ಎನ್ನುವ ಸದಾಶಯದೊಂದಿಗೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು.